ಸುಮಾರು ವರ್ಷ ಕಳೆದ ನಂತರ ದೇವಿಗೆ ಒಬ್ಬ ವ್ಯಕ್ತಿಯ ಪರಿಚಯವಾಗಿ ಆತನಿಗೆ ದೇವಿಯ ಕಥೆಯೆಲ್ಲ ತಿಳಿದು ಬಾಳನ್ನು ಕೊಡಲು ಮುಂದಾಗುತ್ತಾನೆ. ಆದರೆ ಮಲಿನವಾಗಿರುವ ಈ ದೇಹ ಕೇವಲ ಈ ವೃತ್ತಿಗಾಗಿ ಮಾತ್ರ ಮೀಸಲು ಎಂದು ಒಪ್ಪದ ದೇವಿಯನ್ನು ಆತ ಬೆಂಬಿಡದೆ ಅವಳನ್ನು ಒಪ್ಪಿಸಿ ಆಕೆಯ ಮನೆಗೆ ಹೋಗುತ್ತಾನೆ. ದೇವಿಯ ಮನೆಗೆ ಆತನ ಆಗಮನ ಅಕ್ಕಪಕ್ಕದವರಿಗೆಲ್ಲ ಇಷ್ಟವಾಗುವುದಿಲ್ಲ. ಹೊರಗಡೆ ಇದ್ದ ಇವಳ ವೃತ್ತಿ ಈಗ ಮನೆಯ ಒಳಗೂ ಕರೆತಂದಿದ್ದಾಳೆ ಎಂದು ಕುಹಕ ಮಾತುಗಳನ್ನು ಆಡಲು ಪ್ರಾರಂಭಿಸುತ್ತಾರೆ. ಇದ್ಯಾವ ಮಾತಿಗೂ ಕುಗ್ಗದ ದೇವಿ ಆತನಿಗೆ ತನ್ನ ಮನೆಯಲ್ಲಿ ಜಾಗವನ್ನು ಕೊಡುತ್ತಾಳೆ. ದಿನ ಕಳೆದಂತೆ ಆತ ತನ್ನ ಮಕ್ಕಳಿಗೆ ತೋರಿಸುವ ಪ್ರೀತಿ, ತನ್ನನ್ನು ನೋಡಿಕೊಳ್ಳುವ ರೀತಿ ಅವಳಿಗೆ ಸಂತೋಷವನ್ನು ಕೊಟ್ಟು ತನ್ನ ವೃತ್ತಿಗೆ ವಿದಾಯವನ್ನು ಹೇಳಿ ಆತನನ್ನು ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ಳುತ್ತಾಳೆ. ಇನ್ನು ತನ್ನ ಬಾಳು ಹಸನಾಯಿತು, ನನ್ನ ಮಕ್ಕಳಿಗೂ ತಂದೆಯ ಆಸರೆಯಾಯಿತು, ಇನ್ನು ಮುಂದಾದರೂ ನೆಮ್ಮದಿಯ ಜೀವನ ಸಾಗಿಸೋಣ ಎಂದು ಖುಷಿಯಿಂದ ಇದ್ದಳು. ಅದರಂತೆ ಆ ಮಕ್ಕಳು ಸಹ ಆ ವ್ಯಕ್ತಿಗೆ ಹೊಂದಿಕೊಂಡು ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ನೆರೆಹೊರೆಯವರ ಮಾತುಗಳಾವುವು ಅವರ ಕಿವಿಗೆ ಬೀಳುತ್ತಿರಲಿಲ್ಲ. ತಮ್ಮದೇ ಒಂದು ಚೌಕಟ್ಟನ್ನು ಹಾಕಿಕೊಂಡು ಆ ಕುಟುಂಬ ಸಂತೋಷದಿಂದ ಸುಖದಿಂದ ಜೀವನ ಸಾಗಿಸುತ್ತಿದ್ದರು. ಆ ದೇವರೇ ನನ್ನ ಕಷ್ಟವನ್ನು ನೋಡಿ ನನಗೆ ಇವರನ್ನು ಕಳಿಸಿಕೊಟ್ಟಿದ್ದಾನೆ ಎಂದು ಸಂತೋಷಪಟ್ಟಳು. ಹಾಗೆಯೇ ಆ ವ್ಯಕ್ತಿಯು ತಾನು ದುಡಿದ ಹಣವನ್ನೆಲ್ಲ ದೇವಿಯ ಕೈಗೆ ಇಡುತ್ತಿದ್ದ. ದೇವಿ ಮನೆಯ ಸಂಸಾರವನ್ನು ನಿಭಾಯಿಸಿಕೊಂಡು ಹೋಗುತ್ತಿದ್ದಳು. ಇಂಥ ಒಂದು ಜೀವನ ತನಗೆ ಸಿಗುವುದೆಂದು ಅವಳು ಭಾವಿಸಿರಲಿಲ್ಲ. ಆದರೆ ಕಾಲ ಕಳೆದಂತೆ ಈ ಸಂತೋಷ ಹೆಚ್ಚು ದಿನಗಳ ಕಾಲ ಉಳಿಯಲಿಲ್ಲ. ಯಾಕೆಂದರೆ ಆ ವ್ಯಕ್ತಿ ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದ. ಆಸ್ಪತ್ರೆಗೆ ಹೋಗಿ ತೋರಿಸೋಣವೆಂದರೂ ಆತ ಏನೂ ಇಲ್ಲ, ಸರಿ ಹೋಗುತ್ತದೆ ಎಂದು ಮಾತನ್ನು ಮರೆಸುತ್ತಿದ್ದ. ಆದರೆ ಯಾವಾಗ ವಿಪರೀತ ಸುಸ್ತಾಗಿ ಬಳಲಿಕೆಯಿಂದ ಮಲಗಿಬಿಟ್ಟನೋ ದೇವಿಗೆ ಆತಂಕವಾಗಿ ಆಸ್ಪತ್ರೆಗೆ ಕರೆದೊಯ್ಯುತ್ತಾಳೆ. ಆಸ್ಪತ್ರೆಯಲ್ಲಿ ಬಂದ ರಿಪೋರ್ಟನ್ನು ಕೇಳಿದ ದೇವಿ ಕುಸಿದು ಕುಳಿತುಕೊಳ್ಳುತ್ತಾಳೆ. ಡಾಕ್ಟರ್ ಹೇಳಿದ ಪ್ರಕಾರ ಈ ಕಾಯಿಲೆ ಇಂದು ನಿನ್ನೆ ಬಂದಿದ್ದಲ್ಲ, ಸುಮಾರು 2 ವರ್ಷಗಳೇ ಕಳೆದಿವೆ ಎಂದು ತಿಳಿಸಲು ದೇವಿಗೆ ತಾನು ಮೋಸ ಹೋದ ಸಂಗತಿ ತಿಳಿಯುತ್ತದೆ. ಏನೊಂದೂ ಮಾತನಾಡದ ದೇವಿ ಆ ವ್ಯಕ್ತಿಯ ಬಳಿ ಹೋಗಿ ಆತನನ್ನು ನೋಡಲು ಆತ ಮುಖವನ್ನು ತೋರಿಸಲು ಸಾಧ್ಯವಾಗದೆ ಪಕ್ಕಕ್ಕೆ ತಿರುಗಿಸುತ್ತಾನೆ. ಯಾಕೆ ಹೀಗೆ ಮಾಡಿದೆ? ನಾನೇನು ಪಾಪ ಮಾಡಿದ್ದೆ? ನನ್ನಿಂದ ನಿನಗೆ ಏನಾದರೂ ಅನ್ಯಾಯವಾಗಿತ್ತಾ? ನಿನಗೆ ಏಡ್ಸ್ ಇರುವುದನ್ನು ಹೇಳದೆ ನನ್ನ ಜೊತೆ ಹೇಗೆ ಸಂಪರ್ಕ ಹೊಂದಿದೆ? ಇಷ್ಟೇ ಸಾಲದು ಎನ್ನುವಂತೆ ನನಗೆ ಬಾಳು ಕೊಡುವೆನೆಂದು ನನ್ನ ಮನೆಗೆ ಬಂದು ನಿರಂತರವಾಗಿ ನನ್ನ ಸಂಪರ್ಕದಲ್ಲಿ ಇದ್ದೆಯಲ್ಲ, ಇದೇನಾ ನೀನು ನನಗೆ ಕೊಟ್ಟ ಬಾಳು? ಯಾಕೆ ಮೋಸ ಮಾಡಿದೆ ಹೇಳು? ನಾನೇನು ಅಂತ ಅನ್ಯಾಯ ಮಾಡಿದೆ ನಿನಗೆ ಎಂದು ಕೋಪದಿಂದ ಕೊರಳಿನ ಪಟ್ಟಿಯನ್ನು ಹಿಡಿದುಕೊಂಡು ಕೇಳಲು, ಕ್ಷಮಿಸು ದೇವಿ, ನನ್ನಿಂದ ತಪ್ಪಾಯಿತು. ನನ್ನ ಕಾಯಿಲೆ ಬಗ್ಗೆ ಹೇಳದೆ ನಿನ್ನ ಜೊತೆ ಸಂಬಂಧ ಇಟ್ಟುಕೊಂಡಿದ್ದು ತಪ್ಪಾಯಿತು. ಆದರೆ ನಿನ್ನ ಕತೆ ಕೇಳಿ ನಿನ್ನ ಜೊತೆ ಇರಬೇಕು ಎಂದೆನಿಸಿತು. ಹಾಗಾಗಿ ಈ ವಿಷಯವನ್ನು ಮುಚ್ಚಿಟ್ಟು ಬಿಟ್ಟೆ. ನನ್ನಿಂದಾಗಿ ನಿನಗೂ ಈ ಕಾಯಿಲೆ ಬಂದಿರುತ್ತೆ. ನನ್ನನ್ನು ಕ್ಷಮಿಸು ಎಂದು ತಲೆ ತಗ್ಗಿಸಿ ಹೇಳಲು, ದೇವಿ, ಎಷ್ಟು ಸರಳವಾಗಿ ಹೇಳಿಬಿಟ್ಟೆ. ಇಲ್ಲಿ ಸತ್ಯವನ್ನು ಮುಚ್ಚಿಟ್ಟು ನನ್ನ ಬಾಳನ್ನು ಸರ್ವನಾಶ ಮಾಡಿಬಿಟ್ಟೆ. ನನಗೆ ಇನ್ನೂ ಮಕ್ಕಳಿದ್ದಾರೆ. ಅವರ ಹೊಟ್ಟೆಪಾಡಿಗಾಗಿ ನಾನು ಈ ವೃತ್ತಿಗೆ ಬಂದೆ. ಆದರೆ ಎಂದು ಕಣ್ಣೀರನ್ನು ಸುರಿಸುತ್ತಾ ಜೋರಾಗಿ ಅಳುತ್ತಿರಲು, ಅಳಬೇಡ ದೇವಿ, ನೀನು ಅತ್ತರೆ ನನಗೂ ದುಃಖವಾಗುತ್ತೆ. ನಿನ್ನ ದುಃಖ ಏನು ಎನ್ನುವುದು ನನಗೂ ತಿಳಿದಿದೆ. ನನ್ನನ್ನು ಕ್ಷಮಿಸಿ ಬಿಡು ದೇವಿ. ನಾನು ಸತ್ತರೆ ನನ್ನ ದೇಹವನ್ನು ಊರಿಗೆ ಮಾತ್ರ ಕಳುಹಿಸಬೇಡ. ಇಂತಹ ಒಂದು ಕಾಯಿಲೆಯಿಂದ ನನ್ನ ತಂದೆ ಸತ್ತರು ಎಂದು ತಿಳಿದರೆ ನನ್ನ ಮಕ್ಕಳ ಭವಿಷ್ಯ ಹಾಳಾಗುವುದೆಂದು ನಾನು ಊರನ್ನೇ ಬಿಟ್ಟು ಬಂದುಬಿಟ್ಟೆ. ನಾನು ಸತ್ತರೆ ನೀನೇ ನನ್ನ ಕಾರ್ಯವನ್ನು ಮಾಡಿಬಿಡು. ಇದೇ ನನ್ನ ಕೊನೆಯ ಆಸೆ ಎಂದು ದೀನನಾಗಿ ಕೇಳಿಕೊಂಡಾಗ ಅವನ ಈ ಮಾತನ್ನು ಕೇಳಿ ಇಷ್ಟು ದಿನ ಅವನ ಮೇಲೆ ಇದ್ದ ಭಾವನೆಗಳೆಲ್ಲ ಸತ್ತು ಹೋಗುತ್ತೆ. ಸರಿ, ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ. ನನ್ನ ಒಂದು ಮಾತಿಗೆ ನೀನು ಸತ್ಯವನ್ನೇ ನುಡಿಯಬೇಕು ಎಂದು ಕೇಳುತ್ತಾಳೆ. ಅದೇನೆಂದು ಕೇಳು ದೇವಿ ಎಂದಾಗ,
ನಿನಗೆ ಈ ಕಾಯಿಲೆ ಇಲ್ಲದಿದ್ದರೆ ನಿಜವಾಗಿಯೂ ನನಗೆ ಬಾಳನ್ನು ಕೊಡಲು ಒಪ್ಪುತ್ತಿದ್ದೀಯಾ ಎಂದು ಕೇಳುತ್ತಾಳೆ. ಅವಳ ಮಾತಿಗೆ ಏನು ಹೇಳಬೇಕೆಂದು ತಿಳಿಯದೆ ತಲೆ ತಗ್ಗಿಸುತ್ತಾನೆ. ಯಾಕೆಂದರೆ ಈಗಾಗಲೇ ಆತನಿಗೆ ಮದುವೆಯಾಗಿ ಮಕ್ಕಳಿದ್ದಾರೆ. ಅಲ್ಲಿದ್ದರೆ ತನ್ನ ಕಾಯಿಲೆಯಲ್ಲಿ ತನ್ನ ಊರಿನವರಿಗೆ ತಿಳಿದು ತನ್ನಿಂದ ಅವರು ಎಲ್ಲಿ ಅವಮಾನ ಅನುಭವಿಸುವರೋ ಎಂದು ಊರನ್ನೇ ಬಿಟ್ಟು ಬಂದವನು ಈತ. ತಲೆ ತಗ್ಗಿಸಿದ ರೀತಿಯನ್ನು ನೋಡಿದ ದೇವಿ ವಿಷಾದ ರೀತಿಯಲ್ಲಿ ನಕ್ಕು, ನಿನ್ನ ಉತ್ತರ ತಿಳಿಯಿತು, ಬಾ ಮನೆಗೆ ಹೋಗೋಣ ಎಂದು ಕರೆದುಕೊಂಡು ಹೋಗುತ್ತಾಳೆ. ಅದರಂತೆಯೇ ಆತ ಬದುಕಿರುವವರೆಗೂ ಆತನ ಸೇವೆಯನ್ನು ಮಾಡಿ ಅವನ ಮರಣ ನಂತರ ಕಾರ್ಯವನ್ನೂ ಮಾಡಿ ಮುಗಿಸುತ್ತಾಳೆ. ಇತ್ತ ಒಂದು ಕಡೆ ಬಂದು ಕುಳಿತ ದೇವಿ ತನ್ನ ಜೀವನ ಎಲ್ಲಿಂದ ಎಲ್ಲಿಗೆ ಸಾಗುತ್ತಿದೆ ಎಂದು ಯೋಚಿಸುತ್ತಾ ಕೂರುತ್ತಾಳೆ. ಆತ ಇದ್ದಷ್ಟು ದಿನ ನಮ್ಮನ್ನು ಸಂತೋಷದಿಂದ ನೋಡಿಕೊಂಡಿದ್ದಾನೆ, ನೆಮ್ಮದಿ ಜೀವನ ಕೊಟ್ಟಿದ್ದಾನೆ, ಆತನನ್ನು ಬೈಯುವುದರಲ್ಲಿ ಉಪಯೋಗವಿಲ್ಲ ಎಂದು ಮನಸ್ಸಿಗೆ ಸಮಾಧಾನವನ್ನು ಪಟ್ಟುಕೊಂಡು ಮುಂದಿನ ಭವಿಷ್ಯದ ಬಗ್ಗೆ ಯೋಚಿಸುತ್ತಾಳೆ. ಹಾಗಾದರೆ ದೇವಿ ಮತ್ತೆ ತನ್ನ ಎಂದಿನ ಜೀವನಕ್ಕೆ ಮರಳಿದಳು. ಹಾಗಾದರೆ ಮುಂದೆ ಅವಳ ಜೀವನ? ಕುತೂಹಲವಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ.